ಸ್ನೇಹಿತರೆ ನಮಸ್ಕಾರ. ಹೇಗಿದ್ದೀರಿ ಎಲ್ಲರೂ? ಪ್ರೇರಣಾ ವಾಹಿನಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಜೀವನದಲ್ಲಿ ಎಷ್ಟೇ ಸಮಸ್ಯೆಗಳು ಬಂದರೂ ಸರಿಯಾದ ಮನಸ್ಥಿತಿ ಇದ್ದರೆ ನಾವು ಅವುಗಳನ್ನು ಜಯಿಸಬಹುದು. ನಮ್ಮ ಮನಸ್ಸು ಬೇಡ ಅಂದರೂ ಬೇಡದ ವಿಷಯಗಳಿಗೆ ಹೆಚ್ಚು ಹೆಚ್ಚು ತಲೆಕೆಡಿಸಿಕೊಳ್ಳುತ್ತದೆ. ಒಂದು ವೇಳೆ ನಮ್ಮ ಮನಸ್ಸು ಖಾಲಿ ಇದ್ದಿದ್ದರೆ ಆ ಮನಸ್ಸಿನೊಳಗೆ ಒಳ್ಳೆಯ ವಿಷಯಗಳನ್ನು ತುಂಬಿಸಿ ಶಾಂತಗೊಳಿಸಬಹುದಿತ್ತು. ಆದರೆ ಕಪ್ಪೆಗಳು ಯಾವಾಗಲೂ ಒಟರಗುಟ್ಟುವಂತೆ ನಮ್ಮ ಮನಸ್ಸು ಕೂಡ ಚಡಪಡಿಸುತ್ತಿರುತ್ತದೆ. ಪಾಸಿಟಿವ್ ಮನಸ್ಥಿತಿ ಎಂದರೆ ಪ್ರತಿಯೊಂದು ಪರಿಸ್ಥಿತಿಯನ್ನು ಆಶಾವಾದದಿಂದ ನೋಡುವ ಮನಸ್ಸಾಗಿರುತ್ತದೆ. ಓದುವಂತಹ ವಿದ್ಯಾರ್ಥಿಗಳಾಗಲಿ ಅಥವಾ ದುಡಿಯುವಂತಹ ದೊಡ್ಡವರೇ ಆಗಲಿ ಎಲ್ಲರಿಗೂ ಸಕಾರಾತ್ಮಕತೆಯಿಂದ ಕೂಡಿದ ಧನಾತ್ಮಕ ಚಿಂತನೆಯುಳ್ಳ ಮನಸ್ಥಿತಿ ಅತ್ಯವಶ್ಯಕ. ಎಂತಹದ್ದೇ ಸಮಸ್ಯೆಗಳು ಎದುರಾದರೂ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಹುಡುಕಿ ಆ ಸಮಸ್ಯೆಗಳಿಂದ ಹೊರಬರಲು ನೆರವು ಮಾಡುವುದೇ ಪಾಸಿಟಿವ್ ಮನಸ್ಥಿತಿ. ವಿದ್ಯಾರ್ಥಿಗಳ ಜೀವನದಲ್ಲಿ ಅಥವಾ ದೊಡ್ಡವರ ಜೀವನದಲ್ಲಿ ಕೆಲವು ತಪ್ಪುಗಳಾಗಬಹುದು, ನಿರಾಸೆಗಳೂ ಆಗಬಹುದು. ಆದರೆ ಅವುಗಳನ್ನು ಹೇಗೆ ಎದುರಿಸಬೇಕು ಎಂದು ನಿರ್ಧರಿಸುವ ಶಕ್ತಿಯೇ ಪಾಸಿಟಿವ್ ಮನಸ್ಥಿತಿ. ವಿದ್ಯಾರ್ಥಿಗಳು ತಮ್ಮ ಜೀವನದಲ್ಲಿ ಸಕಾರಾತ್ಮಕತೆಯನ್ನು ಬೆಳೆಸಿಕೊಳ್ಳದಿದ್ದರೆ ನೀವು ಖಂಡಿತ ನಿಮ್ಮ ಗುರಿಯನ್ನು ತಲುಪಲು ಸಾಧ್ಯವಾಗುವುದಿಲ್ಲ. ಈ ವಿಡಿಯೋ ದೊಡ್ಡವರ ಜೊತೆಗೆ ಓದುವಂತಹ ವಿದ್ಯಾರ್ಥಿಗಳಿಗೂ ಹೆಚ್ಚು ಅನುಕೂಲಕರವಾಗಿದೆ. ನಮ್ಮ ಕಣ್ಣ ಮುಂದೆ ಅನೇಕ ದಾರಿಗಳು ಅಥವಾ ಅನೇಕ ಅವಕಾಶಗಳು ಇದ್ದಾಗ ಅವುಗಳಲ್ಲಿ ಅತೀ ಸುಲಭದ ಮಾರ್ಗ ಹುಡುಕಲು ಪ್ರಾರಂಭಿಸುತ್ತೇವೆ. ಸರಿಯಾದ ಆಯ್ಕೆ ಮಾಡಿಕೊಳ್ಳಲಾಗದೆ ಸಮಯವನ್ನು ವ್ಯರ್ಥ ಮಾಡುತ್ತೇವೆ. ಗುರಿ ಅಥವಾ ದಾರಿ ಪರಿಪೂರ್ಣವಾಗಿದ್ದಾಗ ನಮ್ಮಲ್ಲಿರುವ ಸಂಪೂರ್ಣ ಶಕ್ತಿಯನ್ನು ನಮ್ಮ ಕಣ್ಣ ಮುಂದೆ ಇರುವ ಗುರಿ ಅಥವಾ ಆಯ್ಕೆಯ ಮೇಲೆ ಬಿಂಬಿಸುತ್ತೇವೆ. ಅದರಲ್ಲಿ ಉತ್ತಮತೆಯನ್ನು ಕಾಣಲು ಪ್ರಾರಂಭಿಸುತ್ತೇವೆ. ನಮ್ಮ ಮನಸ್ಸು ಒಂದು ಆಲೋಚನೆಗೆ ನೂರಾರು ಆಯ್ಕೆಗಳನ್ನು ತೆರೆಯುತ್ತದೆ. ನಮಗೆ ಬೇಕಾದ ಮುಖ್ಯ ಆಲೋಚನೆಯನ್ನು ಬಿಟ್ಟು ಉಪಯುಕ್ತವಲ್ಲದ ವಿಚಾರಗಳಲ್ಲಿ ಸಿಲುಕಿ ಹಾಕಿಕೊಳ್ಳುತ್ತೇವೆ. ನಾವು ಒಂದೇ ಸಂದರ್ಭದಲ್ಲಿ ಕುಳಿತ ಜಾಗದಲ್ಲಿಯೇ ನಾನಾ ರೀತಿಯಲ್ಲಿ ಹಲವಾರು ವಿಚಾರಗಳ ಬಗ್ಗೆ ಯೋಚಿಸುತ್ತೇವೆ. ಯಾವುದಾದರೂ ಒಂದು ವಿಷಯದ ಬಗ್ಗೆ ಆಲೋಚಿಸುತ್ತಿದ್ದರೆ ಅದೇ ಸಮಯದಲ್ಲಿ 2 ಅಥವಾ 3 ವಿಷಯಗಳ ಬಗ್ಗೆ ಚಿಂತಿಸಲು ಪ್ರಾರಂಭಿಸುತ್ತದೆ ಈ ನಮ್ಮ ಕೆಟ್ಟ ಮನಸ್ಸು. ಆದ್ದರಿಂದ ಮೊದಲು ನಾವು ನಮ್ಮ ಮನಸ್ಸನ್ನು ಶುದ್ಧೀಕರಿಸುವುದು ಬಹಳ ಮುಖ್ಯ. ಪಾಸಿಟಿವ್ ಮನಸ್ಥಿತಿಯನ್ನು ವಿದ್ಯಾರ್ಥಿಗಳಾಗಲಿ ಅಥವಾ ದೊಡ್ಡವರಾಗಲಿ ರೂಢಿಸಿಕೊಳ್ಳುವುದರಿಂದ ಮೊದಲು ಅವರಲ್ಲಿ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. ಕುಟುಂಬದಲ್ಲಿನ ಸಂಬಂಧಗಳನ್ನು ಉತ್ತಮಗೊಳಿಸುತ್ತದೆ. ಮನಸ್ಸಿನ ಒತ್ತಡಗಳನ್ನು ಕಡಿಮೆಗೊಳಿಸುತ್ತದೆ. ನಾವು ಉತ್ತಮ ಆರೋಗ್ಯದಿಂದಿರಲು ಸಹಕಾರಿಯಾಗುತ್ತದೆ. ಇಷ್ಟು ಉಪಯುಕ್ತವಾಗಿರುವಂತಹ ಪಾಸಿಟಿವ್ ಮನಸ್ಥಿತಿಯನ್ನು ಬೆಳೆಸಿಕೊಳ್ಳುವ ವಿಧಾನಗಳ ಬಗ್ಗೆ ಒಂದೊಂದಾಗಿ ತಿಳಿಯೋಣ ಬನ್ನಿ ಸ್ನೇಹಿತರೆ. ಮೊದಲನೆಯದು, ನೀವು ಕೆಲವು ಆಯ್ದ ಜನರನ್ನು ಮಾತ್ರ ನಿಮ್ಮ ಸ್ನೇಹಿತರನ್ನಾಗಿ ಮಾಡಿಕೊಳ್ಳಿ. ಯಾರ ಆಲೋಚನೆಗಳು ನಿಮ್ಮೊಂದಿಗೆ ಹೊಂದಿಕೊಳ್ಳುತ್ತವೆಯೋ, ಯಾರಿಂದ ನೀವು ಏನನ್ನಾದರೂ ಕಲಿಯಬಹುದೋ, ನೀವು ಯಾರನ್ನು ಗೌರವಿಸಬಹುದೋ, ಜೀವನದಲ್ಲಿ ಮುಂದುವರಿಯಲು ನಿಮಗೆ ಸಹಾಯ ಮಾಡುವ ಜನರನ್ನು ಮಾತ್ರ ನಿಮ್ಮ ಸ್ನೇಹಿತರನ್ನಾಗಿ ಮಾಡಿಕೊಳ್ಳಿ. ನಮ್ಮ ಹೆತ್ತವರ ನಂತರ ನಮ್ಮ ಏಳಿಗೆಯಲ್ಲಿ ನಾವು ಆಯ್ಕೆ ಮಾಡುವ ಸ್ನೇಹಿತರ ಪಾತ್ರ ತುಂಬ ದೊಡ್ಡದಾಗಿರುತ್ತದೆ. ಹಾಗಾಗಿ ಉತ್ತಮ ಸ್ನೇಹಿತರ ಆಯ್ಕೆಯ ಮೇಲೆ ಇಡೀ ನಮ್ಮ ಜೀವನ ನಿಂತಿರುತ್ತದೆ ಎಂದರೆ ತಪ್ಪಾಗಲಾರದು. ಓದುವ ಮಕ್ಕಳ ಜೊತೆ ಸ್ನೇಹ ಬೆಳೆಸಿದರೆ ಕುಳಿತು ಓದಿಕೊಳ್ಳಬೇಕು ಎನಿಸುತ್ತದೆ. ಅದೇ ಸಮಯ ವ್ಯರ್ಥ ಮಾಡುವವರ ಜೊತೆ ಸ್ನೇಹ ಬೆಳೆಸಿದರೆ ನಾವು ಕೂಡ ಅವರ ಜೊತೆ ಕುಳಿತು ಸಮಯ ವ್ಯರ್ಥ ಮಾಡುತ್ತೇವೆ. ದುರಭ್ಯಾಸಗಳಿಂದ ಕೂಡಿದ ವ್ಯಕ್ತಿಯೊಂದಿಗಿನ ಸಹವಾಸ ಮಾಡಿದರಂತೂ ಅವರ ಕತೆ ಮುಗಿದ ಅಧ್ಯಾಯವಾಗುತ್ತದೆ. ನೆಗೆಟಿವ್ ಮನಸ್ಥಿತಿಯಲ್ಲಿರುವ ವ್ಯಕ್ತಿಗಳಿಂದ ಸಾಧ್ಯವಾದಷ್ಟು ಅಂತರ ಕಾಪಾಡಿಕೊಳ್ಳಿ. ಇನ್ನು ಎರಡನೆಯದು, ನಮ್ಮ ದೊಡ್ಡ ಸಮಸ್ಯೆ ಏನೆಂದರೆ ಯಾರು ಏನೇ ಹೇಳಿದರೂ ನಮಗಿಷ್ಟವಿಲ್ಲದಿದ್ದರೂ ಅವರ ಮಾತಿಗೆ ಒಪ್ಪಿಗೆ ನೀಡುವುದು. ಇದಕ್ಕೆ ಒಂದು ದೊಡ್ಡ ಉದಾಹರಣೆ ಹೇಳುವುದಾದರೆ, 10ನೇ ತರಗತಿ ಪಾಸಾದ ಮೇಲೆ ಕೆಲವು ವಿದ್ಯಾರ್ಥಿಗಳು ಅವರ ಮನೆಯವರ ಬಲವಂತಕ್ಕೋ ಅಥವಾ ಸ್ನೇಹಿತರ ಬಲವಂತಕ್ಕೋ ತಮಗರಿವಿಲ್ಲದೆ ತಮಗೆ ಸಾಮರ್ಥ್ಯವಿಲ್ಲದ ವಿಷಯವನ್ನು ಆಯ್ಕೆ ಮಾಡಿಕೊಂಡು ತಮ್ಮ ಇಡೀ ಜೀವನವನ್ನೇ ಹಾಳು ಮಾಡಿಕೊಳ್ಳುವ ಸನ್ನಿವೇಶಕ್ಕೆ ಬಂದು ಬಿಡುತ್ತಾರೆ. ನಮ್ಮ ಕೈಲಿ ಆಗುವುದಿದ್ದರೆ ಆಗುತ್ತೆ ಅಂತ ಹೇಳಬೇಕು, ಆಗದಿದ್ದರೆ ಆಗುವುದಿಲ್ಲ ಎಂದು ಹೇಳಿ ತಮಗೆ ಯಾವ ವಿಷಯದಲ್ಲಿ ಆಸಕ್ತಿ ಇದೆ ಎಂಬುದನ್ನು ಮನೆಯವರಿಗೆ ಮನವರಿಕೆ ಮಾಡಿಸಿ ತಮಗಿಷ್ಟವಿರುವ ವಿಷಯವನ್ನು ಪಡೆದರೆ ಖಂಡಿತ ಆ ವಿಷಯದಲ್ಲಿ 100% ಸಕ್ಸಸ್ ಕಾಣಬಹುದು.
ಇನ್ನು ಮೂರನೆಯದು ಧನಾತ್ಮಕ ಸ್ವಯಂ ಸಂಭಾಷಣೆ, ಪಾಸಿಟಿವ್ ಸೆಲ್ಫ್ ಟಾಕ್. ನಾವಾಡುವ ಮಾತುಗಳು, ನಾವು ಮಾಡುವ ಯೋಚನೆಗಳು ಧನಾತ್ಮಕವಾಗಿರಬೇಕು. ವಿದ್ಯಾರ್ಥಿಗಳ ಜೀವನದಲ್ಲಿ ಪಾಸಿಟಿವ್ ಸೆಲ್ಫ್ ಟಾಕ್ ಬಹಳ ಮುಖ್ಯವಾದದ್ದು. ಅವರ ಪ್ರೇರಣೆಯನ್ನು ಅವರೇ ಮಾಡಿಕೊಳ್ಳುವುದು. ಇದಕ್ಕಿಂತ ದೊಡ್ಡ ಗುರು ಮತ್ತೊಂದಿಲ್ಲ ಬಿಡಿ. ಯಾವಾಗ ನಮಗೆ ನಾವೇ ಧನಾತ್ಮಕವಾಗಿ ಸಂಕಲ್ಪ ಮಾಡಿಕೊಳ್ಳುತ್ತೇವೆಯೋ ಆಗ ನಮ್ಮನ್ನು ಹಿಂದಿಕ್ಕಲಾಗಲಿ ಅಥವಾ ಸೋಲಿಸಲಾಗಲಿ ಯಾರಿಂದಲೂ ಸಾಧ್ಯವಾಗುವುದಿಲ್ಲ. ದೊಡ್ಡವರಾಗಲಿ ಅಥವಾ ವಿದ್ಯಾರ್ಥಿಗಳಾಗಲಿ ನಾನು ಹಿಡಿದಿರುವ ಕೆಲಸವನ್ನು ಮಾಡಿ ಮುಗಿಸುತ್ತೇನೆ ಎಂದು ನಿರ್ಧರಿಸಿದರೆ ಖಂಡಿತ ಆ ಕೆಲಸದಲ್ಲಿ ಯಶಸ್ಸನ್ನು ಕಾಣುವುದರ ಮೂಲಕ ತಮ್ಮ ಗುರಿ ತಲುಪಬಹುದು. ಇನ್ನು ನಾಲ್ಕನೆಯದು ದೈಹಿಕ ಆರೋಗ್ಯದ ಕಡೆ ಗಮನ ನೀಡೋಣ. ಸಕಾರಾತ್ಮಕ ಆಲೋಚನೆಯಿಂದ ಕೂಡಿರಲು ಆರೋಗ್ಯಕರ ಮತ್ತು ಪೌಷ್ಟಿಕ ಆಹಾರವನ್ನು ಸೇವಿಸುವುದು ಅತ್ಯುತ್ತಮ. ನಮ್ಮ ದೇಹವು ಶಕ್ತಿಯಿಂದ ಚಲಿಸುತ್ತದೆ. ನಾವು ಸೇವಿಸುವ ಆಹಾರಕ್ಕೆ ಅನುಗುಣವಾಗಿ ನಮ್ಮ ದೇಹ ಶಕ್ತಿಯನ್ನು ಪಡೆಯುತ್ತದೆ. ದೇಹವು ಆರೋಗ್ಯಕರವಾಗಿಲ್ಲದಿದ್ದರೆ ನಮ್ಮ ಮನಸ್ಸು ಹೇಗೆ ತಾನೇ ಆರೋಗ್ಯಕರವಾಗಿರುತ್ತದೆ ಹೇಳಿ? ಪ್ರತಿದಿನ ಕೆಲವು ವ್ಯಾಯಾಮಗಳನ್ನು ರೂಢಿಸಿಕೊಳ್ಳೋಣ. ಪೌಷ್ಟಿಕಾಂಶಯುಕ್ತ ಆಹಾರವನ್ನು ಸೇವಿಸುವುದರ ಮೂಲಕ ದೈಹಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳೋಣ. ನಮಗೆ ಆರೋಗ್ಯಕರ ದೇಹವಿದ್ದಲ್ಲಿ ನಮ್ಮ ಯೋಚನಾ ಶಕ್ತಿಯು ಸಕಾರಾತ್ಮಕವಾಗಿರುತ್ತದೆ. ಇನ್ನು ಐದನೆಯದು ಕೃತಜ್ಞತೆ ಅಭ್ಯಾಸ ಮಾಡುವುದು, ಗ್ರ್ಯಾಟಿಟ್ಯೂಡ್ ಪ್ರಾಕ್ಟೀಸ್. ಪ್ರತಿದಿನ ಮಲಗುವ ಮುನ್ನ ಆ ದಿನದಲ್ಲಿ ನಡೆದ ಒಳ್ಳೆಯ ಘಟನೆಗಳನ್ನು ನೆನಪಿಸಿಕೊಳ್ಳುತ್ತಾ ಮಲಗೋಣ. ದಿನದಲ್ಲಿ ನಮ್ಮ ನೆರವಿಗೆ ಬಂದ ಯಾರನ್ನಾದರೂ ಒಮ್ಮೆ ನೆನೆದು ಕೃತಜ್ಞರಾಗೋಣ. ಈ ರೀತಿ ಮಾಡುವುದರಿಂದ ನಮ್ಮಲ್ಲಿರುವ ನಕಾರಾತ್ಮಕತೆ ಹಂತ ಹಂತವಾಗಿ ಮಾಯವಾಗಿ ಸಕಾರಾತ್ಮಕತಾ ಗುಣ ಬೆಳೆಯುತ್ತದೆ. ನಮ್ಮ ಸಮಸ್ಯೆಗಳಿಗೆ ಪರಿಹಾರ ಸಿಗುವ ದಾರಿ ಸುಲಭವಾಗುತ್ತಾ ಹೋಗುತ್ತದೆ. ಇನ್ನು ಆರನೆಯದು ವರ್ತಮಾನದಲ್ಲಿ ಸಂಪೂರ್ಣವಾಗಿ ಬದುಕಬೇಕು. ನಮ್ಮ ಭೂತಕಾಲವನ್ನು ಎಂದಿಗೂ ಬದಲಾಯಿಸಲು ಸಾಧ್ಯವಿಲ್ಲ, ಆದರೆ ಖಂಡಿತವಾಗಿಯೂ ನಾವು ನಮ್ಮ ಭವಿಷ್ಯವನ್ನು ಬದಲಾಯಿಸಿಕೊಳ್ಳಬಹುದು. ಅದಕ್ಕಾಗಿ ನಾವು ವರ್ತಮಾನದಲ್ಲಿ ಸಂಪೂರ್ಣವಾಗಿ ಬದುಕಬೇಕು ಮತ್ತು ಈ ವಿಷಯಗಳ ಮೇಲೆ ಕೇಂದ್ರೀಕರಿಸಬೇಕು. ವರ್ತಮಾನ ಒಂದೇ ನಮ್ಮ ನಿಯಂತ್ರಣದಲ್ಲಿರುವ ವಿಷಯಗಳು. ಅದನ್ನು ಇಂದೂ ಮಾಡಬಹುದು, ಈಗಲೂ ಮಾಡಬಹುದು. ಸಾಧ್ಯವಾದಷ್ಟು ಭೂತಕಾಲ ಮತ್ತು ಭವಿಷ್ಯತ್ತನ್ನು ಬಿಟ್ಟು ವರ್ತಮಾನ ಕಾಲಕ್ಕೆ ಹೆಚ್ಚು ಪ್ರಾಶಸ್ತ್ಯ ನೀಡೋಣ. ನಾಳೆ ಓದಿದರೆ ಆಯಿತು ಎಂದು ಹೇಳುವ ವಿದ್ಯಾರ್ಥಿಗಳೇ, ನಾಳೆ ಎಂಬ ಭವಿಷ್ಯತ್ತನ್ನು ಬಿಟ್ಟು ಇಷ್ಟು ದಿನ ಏನೂ ಓದಿಲ್ಲ ಎಂಬ ಭೂತಕಾಲವನ್ನು ಮರೆತು ಇಂದಿನಿಂದ ಈಗಿನಿಂದಲೇ ಕುಳಿತು ಓದುತ್ತೇನೆ ಎಂಬ ವರ್ತಮಾನಕ್ಕೆ ಹೆಚ್ಚು ಆದ್ಯತೆ ನೀಡಿದ್ದೇ ಆದಲ್ಲಿ ನಿಮ್ಮ ಜೀವನ ಪ್ರಜ್ವಲಿಸುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ಇನ್ನು ಏಳನೆಯದು ಪ್ರತಿದಿನ ಧ್ಯಾನ ಮಾಡೋಣ. ಪ್ರತಿದಿನ ಕೆಲವು ಸಮಯ ಶಾಂತವಾಗಿ ಕುಳಿತು ಆಳವಾದ ಉಸಿರಿನ ಮೇಲೆ ನಿಮ್ಮ ಗಮನವನ್ನು ತೆಗೆದುಕೊಳ್ಳಿ. ಇದರಿಂದ ನಿಮ್ಮ ಒತ್ತಡವನ್ನು ಕಡಿಮೆ ಮಾಡುತ್ತದೆ, ನಿಮ್ಮ ಮನಸ್ಸನ್ನು ಸ್ಪಷ್ಟಗೊಳಿಸುತ್ತದೆ, ಧನಾತ್ಮಕ ಮನಸ್ಥಿತಿಯು ನಿರಂತರವಾಗಿರುವಂತೆ ನೋಡಿಕೊಳ್ಳುತ್ತದೆ. ನಿಮಗೆ ಧ್ಯಾನ ಮಾಡಲು ಸಾಧ್ಯವಾಗದಿದ್ದರೆ ಪ್ರತಿದಿನ ನಿಮ್ಮೊಂದಿಗೆ ಏಕಾಂಗಿಯಾಗಿ ಸಮಯ ಕಳೆಯಿರಿ. ನಿಮ್ಮ ಸ್ವಂತ ನಡವಳಿಕೆಯನ್ನು ಅರ್ಥ ಮಾಡಿಕೊಳ್ಳಿ. ಮನಸ್ಸಿನಲ್ಲಿ ಯಾವ ರೀತಿಯ ಆಲೋಚನೆಗಳು ಉದ್ಭವಿಸುತ್ತವೆ ಮತ್ತು ಅವು ಏಕೆ ಉದ್ಭವಿಸುತ್ತವೆ ಎಂಬುದನ್ನು ನಿಮ್ಮೊಳಗೆ ನೋಡಲು ಪ್ರಯತ್ನಿಸಿ. ಇನ್ನು ಎಂಟನೆಯದು ಸಾಮಾಜಿಕ ಮಾಧ್ಯಮದ ಬಳಕೆಯನ್ನು ಅನುಕೂಲಕ್ಕೆ ಮಾತ್ರ ಬಳಸೋಣ. ಅತಿಯಾಗಿ ಸಾಮಾಜಿಕ ಮಾಧ್ಯಮಗಳಲ್ಲಿ ಸಮಯ ಕಳೆಯುವುದರಿಂದ ಋಣಾತ್ಮಕತೆಯ ಕಡೆಗೆ ನಮ್ಮ ಗಮನವನ್ನು ಸೆಳೆಯುವಂತೆ ಮಾಡುತ್ತದೆ. ನಮ್ಮ ಅಮೂಲ್ಯವಾದ ಸಮಯವನ್ನು ಸಾಮಾಜಿಕ ಮಾಧ್ಯಮಗಳೇ ನುಂಗಿ ಹಾಕಬಹುದು. ವಿದ್ಯಾರ್ಥಿಗಳೇ, ನಿಮ್ಮ ಉಪಯೋಗಕ್ಕೆ ಬರುವಂತಹದ್ದನ್ನು ಮಾತ್ರ ಸಾಮಾಜಿಕ ಮಾಧ್ಯಮದಿಂದ ಪಡೆದುಕೊಳ್ಳಿ. ಆನ್ಲೈನ್ನಲ್ಲಿ ಗೇಮ್ಗಳನ್ನು ಆಡುವುದರಿಂದ ಎಷ್ಟೋ ವಿದ್ಯಾರ್ಥಿಗಳು ತಮ್ಮ ಅಮೂಲ್ಯವಾದ ಜೀವನವನ್ನೇ ಹಾಳು ಮಾಡಿಕೊಳ್ಳುತ್ತಿದ್ದಾರೆ. ಇನ್ನು ದೊಡ್ಡವರೆಂದೆನಿಸಿಕೊಂಡ ಎಷ್ಟೋ ಜನ ಆನ್ಲೈನ್ನಲ್ಲಿ ಹಣ ಕಟ್ಟಿ ಗೇಮ್ಗಳನ್ನು ಆಡುವುದರಿಂದ ಅವರ ಫ್ಯಾಮಿಲಿಗಳಿಂದ ದೂರವಾಗುತ್ತಿದ್ದಾರೆ. ಸಾಧ್ಯವಾದಷ್ಟು ಇಂತಹ ದುಷ್ಟ ಚಟಗಳಿಂದ ದೂರ ಇರಿ. ಇನ್ನು ಒಂಬತ್ತನೆಯದು ಮೊದಲು ಚಿಕ್ಕ ಚಿಕ್ಕ ಗುರಿಗಳನ್ನು ನಿಗದಿಪಡಿಸಿಕೊಳ್ಳೋಣ. ದೊಡ್ಡ ದೊಡ್ಡ ಗುರಿಗಳ ಕಡೆಗೆ ಹೋಗುವ ಮೊದಲು ಚಿಕ್ಕ ಚಿಕ್ಕ ಗುರಿಗಳನ್ನು ಈಡೇರಿಸುವತ್ತ ನಮ್ಮ ಚಿತ್ತವನ್ನು ಹರಿಸಬೇಕು. ಇದರಿಂದ ನಮ್ಮಲ್ಲಿ ಕಾನ್ಫಿಡೆನ್ಸ್ ಲೆವೆಲ್ ಹೆಚ್ಚಾಗುತ್ತದೆ. ಮುಂದೆ ಧನಾತ್ಮಕವಾಗಿ ನಮ್ಮ ಮನಸ್ಥಿತಿ ಬದಲಾದಂತೆ ದೊಡ್ಡ ದೊಡ್ಡ ಗುರಿಗಳನ್ನು ಸಾಧಿಸಲು ನೆರವಾಗುತ್ತದೆ. ಇನ್ನು 10ನೆಯದು ಸಮಸ್ಯೆಗಳನ್ನು ಅವಕಾಶವನ್ನಾಗಿ ಮಾಡಿಕೊಳ್ಳೋಣ.
ನಮಗೆ ಎದುರಾಗುವ ಸಮಸ್ಯೆಗಳನ್ನು ನಾವು ಅವಕಾಶವನ್ನಾಗಿ ಮಾಡಿಕೊಳ್ಳುವ ಜಾಣ್ಮೆಯನ್ನು ತೋರಬೇಕು. ಅಂದರೆ ಬಂದೊದಗಿರುವ ಸಮಸ್ಯೆಗಳಿಂದ ತಲೆಯ ಮೇಲೆ ದೊಡ್ಡ ಬೆಟ್ಟವೇ ಬಿದ್ದಂತೆ ಆಡುವ ಬದಲು ಬಂದಿರುವ ಸಮಸ್ಯೆಗೆ ಪರಿಹಾರ ಹುಡುಕಿಕೊಂಡು ಆ ಸಮಸ್ಯೆಯನ್ನೇ ನಮ್ಮ ಸಾಧನವನ್ನಾಗಿ ಮಾಡಿಕೊಳ್ಳುವ ಧನಾತ್ಮಕ ಚಿಂತನೆಯತ್ತ ನಮ್ಮ ಮನಸ್ಸನ್ನು ಕೇಂದ್ರೀಕರಿಸಬೇಕು. ಇನ್ನು 11ನೆಯದು, ಯಾರು ನಮ್ಮನ್ನು ಕೀಳರಿಮೆಯಿಂದ ನೋಡುತ್ತಾರೋ, ನಾವು ಒಬ್ಬ ದುರ್ಬಲ, ಕೆಲಸಕ್ಕೆ ಬಾರದವರು, ಜೀವನದಲ್ಲಿ ಗುರಿ ಇಲ್ಲದವರೆಂದುಕೊಳ್ಳುತ್ತಾರೋ ಅಂತಹವರಿಂದ ನಾವು ಎಷ್ಟು ಸಾಧ್ಯವೋ ಅಷ್ಟು ದೂರವಿರೋಣ. ನಮಗಿಂತ ಮೇಲಿರುವವರು ಅವರ ಸ್ಥಾನ ಮತ್ತು ಸಂಪತ್ತಿನ ಅಹಂಕಾರದಲ್ಲಿ ತಮ್ಮ ಕೆಳಗಿನ ಜನರನ್ನು ತುಂಬ ಕೀಳಾಗಿ ನೋಡುತ್ತಾರೆ. ಅಂತಹವರು ತಮಗಿಂತ ಕೆಳಗಿರುವವರನ್ನು ತಮ್ಮ ಅನುಕೂಲಕ್ಕೆ ಬಳಸಿಕೊಳ್ಳುತ್ತಾರೆ. ಇಂತಹ ಜನರ ಜೊತೆ ಇರುವುದರಿಂದ ನಮ್ಮ ಮನಸ್ಸಿನಲ್ಲಿ ಯಾವುದೇ ದೊಡ್ಡ ಯೋಚನೆಗಳು ಬರುವುದಿಲ್ಲ. ಜೊತೆಗೆ ನಮ್ಮ ಮನಸ್ಸು ಯಾವತ್ತೂ ಚಿಕ್ಕದಾಗೇ ಯೋಚಿಸುತ್ತದೆ. ಇದಲ್ಲದೆ ಅನೇಕ ಬಾರಿ ನಮ್ಮ ಸ್ನೇಹಿತರು, ನಮ್ಮ ಕುಟುಂಬದವರು ಕೂಡ ನಮ್ಮನ್ನು ಸಣ್ಣವರೆಂದು ಭಾವಿಸುತ್ತಾರೆ. ಯಾರು ನಮ್ಮನ್ನು ಅವಮಾನಿಸುತ್ತಾರೋ, ಯಾರು ನಮ್ಮನ್ನು ಜನಗಳ ಮುಂದೆ ಗೇಲಿ ಮಾಡುತ್ತಾರೋ ಅಂತಹವರಿಂದ ನಾವು ದೂರವಿರಬೇಕು. ಇಂತಹ ಜನರು ನಮ್ಮ ಘನತೆಯನ್ನು ನಮ್ಮ ದೃಷ್ಟಿಯಿಂದ ತೆಗೆದುಹಾಕುತ್ತಾರೆ ಮತ್ತು ನಮ್ಮನ್ನು ಗುರಿಯಿಲ್ಲದಂತೆ ಮಾಡುತ್ತಾರೆ. ಇಂತಹ ಘಟನೆಗಳಿಂದ ನಮ್ಮ ಸ್ವಂತ ಸಾಮರ್ಥ್ಯವನ್ನು ಅನುಮಾನಿಸಲು ಪ್ರಾರಂಭಿಸುತ್ತೀವಿ. ನಮ್ಮಲ್ಲಿ ನಕಾರಾತ್ಮಕ ಭಾವನೆಗಳು ಬರಲು ಪ್ರಾರಂಭಿಸುತ್ತವೆ. ಈ ನಕಾರಾತ್ಮಕ ಭಾವನೆಗಳು ನಮ್ಮಲ್ಲಿ ಮಾನಸಿಕ ಒತ್ತಡ ಮತ್ತು ಆತಂಕಕ್ಕೆ ಕೊಂಡೊಯ್ಯುತ್ತವೆ. ಎಷ್ಟು ಸಾಧ್ಯವೋ ಅಷ್ಟು ಇಂತಹ ಜನರಿಂದ ದೂರವಿರೋಣ. ಇಂದು ನಾವು ತೆಗೆದುಕೊಳ್ಳುವ ಚಿಕ್ಕ ಚಿಕ್ಕ ಪ್ರಯತ್ನಗಳೇ ನಾಳೆ ನಮ್ಮ ದೊಡ್ಡ ಯಶಸ್ಸಿಗೆ ಕಾರಣವಾಗುತ್ತವೆ ಎಂಬುದನ್ನು ನೆನಪಿನಲ್ಲಿಡೋಣ. ಈ ಮೇಲೆ ಹೇಳಿದ ಅಂಶಗಳನ್ನು ಪ್ರತಿದಿನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿದ್ದೇ ಆದಲ್ಲಿ ಪಾಸಿಟಿವ್ ಮನಸ್ಥಿತಿಯನ್ನು ಬೆಳೆಸಿಕೊಂಡು ಯಶಸ್ಸಿನತ್ತ ದಾಪುಗಾಲಿಡಬಹುದು ಎಂದು ಹೇಳುವುದರ ಮೂಲಕ ಇಂದಿನ ವಿಡಿಯೋವನ್ನು ಮುಗಿಸುತ್ತೇನೆ. ಧನ್ಯವಾದಗಳು ಸ್ನೇಹಿತರೆ.